ಕೆಲವೊಂದು ಕಳ್ಳತನ ಮಾಡುವಾಗ ಅದು ವಿಪರ್ಯಾಸಕ್ಕೆ ಅಂತ ಇಳಿದಿರ್ತಾರೆ. ಆದರೆ ಇಲ್ಲಿ ಶೋಕಿಗಾಗಿ ಕಳ್ಳತನಕ್ಕೆ ಇಳಿದಂತಹ ಅಂತಾರಾಜ್ಯ ಕಳ್ಳನ ಬಂಧನವಾಗಿದೆ. ಈಗ ಕಲಬುರಗಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಶೋಕಿಗಾಗಿ ಕಳ್ಳತನಕ್ಕೆ ಇಳಿದಿದ್ದಂತಹ ಈ ಕಳ್ಳನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಕಲಬುರಗಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಶೋಕಿಗಾಗಿ ಕಳ್ಳತನಕ್ಕಿಳಿದ ಅಂತಾರಾಜ್ಯ ಕಳ್ಳರ ಬಂಧನವಾಗಿದೆ. ಈಗ ಬೈಕ್, ಹೊಸ ಬಟ್ಟೆ, ಕುಡಿತದ ಚಟಕ್ಕಾಗಿ ಕಳ್ಳತನಕ್ಕಿಳಿದಿದ್ರು. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನಲ್ಲಿ ಕಳ್ಳತನ ಎಸಗಿದರು. ಸೇಡಂ ತಾಲೂಕಿನ ಭೂತಾಪುರ ಗ್ರಾಮದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಿವೆ. ಇವರ ಮೇಲೆ ಬಂಧಿತರಿಂದ 113 ಗ್ರಾಂ ಚಿನ್ನ, 444 ಗ್ರಾಂ ಬೆಳ್ಳಿ, 17,50,000 ಮೌಲ್ಯದ ಆಭರಣಗಳನ್ನು ವಶಕ್ಕೆ ಪಡೆದಿದ್ದಾರೆ. ತೆಲಂಗಾಣ ಗಡಿಯಲ್ಲಿ ಶಿಲಾರಕೋಟೆಯಲ್ಲಿ ನಡೆದಂತಹ ಘಟನೆ ಇದು. ನೋಡಿ, ಎಷ್ಟೋ ಜನ ವಿಪರ್ಯಾಸದಿಂದ ಕಳ್ಳತನ ದಾರಿಯನ್ನ ಹಿಡಿತಾರೆ. ಅಂದ್ರೆ ಕಷ್ಟ ಹಾಗೆ ಮಾಡಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಕಷ್ಟ ಇದ್ದಾಗ ನಾನು ಈ ರೀತಿ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿ ಕಷ್ಟದ ಸಮಯದಲ್ಲಿ ಕಳ್ಳತನವನ್ನ ದಾರಿಯನ್ನ ಹಿಡಿತಾರೆ ಕೆಲವರು. ಅದು ಕಷ್ಟ ಹೋದ್ಮೇಲೆ ತನ್ನ ದಾರಿ ಏನಿರುತ್ತೆ ಅದನ್ನ ಮಾಡ್ಕೊಂಡು ಹೋಗ್ತಾರೆ, ಇನ್ನು ಕೆಲವರು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಶೋಕಿಗಾಗಿ ಕಳ್ಳತನ ಮಾಡ್ತಾ ಇದ್ದಾರೆ, ಶೋಕಿಗಾಗಿ ಕಳ್ಳತನಕ್ಕೆ ಇಳಿದಿದ್ದಾರೆ ಅಂದರೆ ಲೆಕ್ಕ ಹಾಕಿ ಬೈಕು, ಹೊಸ ಬಟ್ಟೆ, ಕುಡಿತದ ಚಟ, ಇಷ್ಟೇ ಈ ಮೂರು ಶೋಕಿ ಮಾಡೋದಕ್ಕೆ ಕಳ್ಳತನಕ್ಕೆ ಇಳಿದಿದ್ದಾರೆ. ಇದೊಂಥರ ಚಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಒಂದು ಮೂರೇ ಅಂದ್ರೆ ಇವರ ಶೋಕಿಗೋಸ್ಕರ ಬೇರೆಯವರ ಚಿನ್ನ ಬೆಳ್ಳಿಗಳನ್ನ ಕದ್ದು ಶೋಕಿ ಮಾಡುವಂಥದ್ದು. ದುಡಿದು ಶೋಕಿ ಮಾಡ್ಬೇಕಪ್ಪ ಅನ್ನೋ ಮೈಂಡ್ ಸೆಟ್ ಇಲ್ಲ ಸದ್ಯಕ್ಕೆ, ಬೇರೆಯವ್ರದನ್ನ ತಂದು ಶೋಕಿ ಮಾಡಬೇಕು ಅಂತ. ನೋಡೋಣ ಬನ್ನಿ ಏನೇನಿದೆ ಅಂತ ಅಪ್ಡೇಟ್ಸ್. ಅಂತಾರಾಜ್ಯ ಕಳ್ಳರ ಬಂಧನ ಮಾಡಲಾಗಿದೆ. ಈಗ ಬರೀ ಕೇವಲ ಒಂದು ಬೈಕು, ಹೊಸ ಬಟ್ಟೆ, ಕುಡಿತದ ಚಟಕ್ಕಾಗಿ ಕಳ್ಳತನಕ್ಕೆ ಇಳಿದಿದ್ರು. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನಲ್ಲಿ ಕಳ್ಳತನ ಎಸಗಿದ್ರು ಇವರು. ಸೇಡಂ ತಾಲೂಕಿನ ಭೂತಾಪುರ ಗ್ರಾಮದಲ್ಲಿ ಕಳ್ಳತನ ಪ್ರಕರಣಗಳು ಇವರ ಮೇಲಿದೆ. ಬಂಧಿತರಿಂದ ಈಗ 113 ಗ್ರಾಂ ಚಿನ್ನ, 444 ಗ್ರಾಂ ಸೇರಿ ಬೆಳ್ಳಿ, ಇನ್ನು ಅದ್ರ ಜೊತೆಗೆ 17,50,000 ಮೌಲ್ಯದ ಆಭರಣಗಳನ್ನು ಇದೀಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ತೆಲಂಗಾಣ ಗಡಿಯಲ್ಲಿ ಶಿಲಾರಕೋಟದಲ್ಲಿ ಈಗ ಕಳ್ಳರು ಲಾಕ್ ಆಗಿದ್ದಾರೆ. ವಿಪರ್ಯಾಸ ಇದು. ಯಾಕಂದ್ರೆ ಏನು ಕಳ್ಳತನ ಒಂದೇ ದಾರಿಯಲ್ಲ, ಅವರು ಬೇರೆದನ್ನು ದುಡಿದು ತಿನ್ನಬಹುದಾಗಿತ್ತು ತಾವು ಶೋಕಿ ಮಾಡಬೇಕು ಅಂದ್ರೆ. ಆದರೆ ಇಂತಹ ಕಳ್ಳರನ್ನ ಕಾರ್ಯಾಚರಣೆ ಮಾಡುವಂತಹ ಕಲಬುರಗಿ ಪೊಲೀಸರಿಗೆ ನಿಜಕ್ಕೂ ಹ್ಯಾಂಡ್ಸ್ ಆಫ್. ಯಾಕಂದ್ರೆ ಈ ರೀತಿಯಾಗಿ ಕಳ್ಳತನವನ್ನ, ಏನೋ ಕಷ್ಟಕ್ಕೆ ಕಳ್ಳತನ ಮಾಡ್ತಾ ಇದ್ರು ಅಂದ್ರೆ ಅದು ಒಂದು ರೀತಿಯಲ್ಲಿ ಕಾನೂನು ಬಾಹಿರನೇ. ಆದರೆ ಅದು ತಪ್ಪಲ್ಲ. ಒಂದು ರೀತಿಯಲ್ಲಿ ಅವರು ಕಷ್ಟದಲ್ಲಿ ಬಂದ್ರು ಅದನ್ನು ಬಿಟ್ಬಿಟ್ರು, ಆ ರೀತಿ ಇರಬೇಕು. ಅದು ಬಿಟ್ಟು ತಮ್ಮ ಶೋಕಿಗೋಸ್ಕರ ಬೇರೆಯವರ ಹಣದಲ್ಲಿ ಅಥವಾ ಬೇರೆಯವರ ಚಿನ್ನ ಒಡವೆಗಳನ್ನು ಕದ್ದು ಶೋಕಿ ಮಾಡುವಂಥದ್ದು ಇದೆಯಲ್ಲ, ಇಂತಹ ವಿಪರ್ಯಾಸ ಯಾರಿಗೂ ಬರಬಾರ್ದು. ಇದು ಕಾನೂನು ಬಾಹಿರವಾಗಿ ನಡೆದಿರುವಂತಹ ಘಟನೆ. ಇವರಿಗೆ ಕಠಿಣ ಕ್ರಮ ಆಗಬೇಕು. ಇಲ್ಲ ಅಂದರೆ ಇದೇ ರೀತಿ ಅವರು ಇನ್ನು ಮತ್ತಷ್ಟು ಹುಡ್ಕೋಬಿಡ್ತಾರೆ, ಸುಲಭದ ದಾರಿ ಇದು ಅಂತ. ಆದರೆ ಕಾನೂನು ಬಾಹಿರವಾಗಿ ಹೋದರೆ ಏನಾಗುತ್ತೆ ಅನ್ನೋದು ಪ್ರಜ್ಞೆ ಇರಲ್ಲ. ನೋಡಿ, ಈಗ ಗೊತ್ತಾಗುತ್ತೆ ಹೇಗೆ, ಏನು, ಎತ್ತ ಅಂತ. ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಕಡಿವಾಣ ಹಾಕಬೇಕಾಗತ್ತೆ.